ಗಿಯರ್ ಸ್ಮೂತ್ ಆಗಿ ಶಿಫ್ಟ್ ಆಗುತ್ತಿಲ್ವಾ? ಅಥವಾ ಗಿಯರ್ ಹಾಕೋಕೆ ಹಾರ್ಡ್ ಆಗುತ್ತಿದೆಯಾ? ಹೊಸ ಕ್ಲಚ್ ಪ್ಲೇಟ್ ಹಾಕ್ಸೋ ಮೊದಲು ಈ 5 ಚೆಕ್ಸ್ ಮಾಡಿ. ಮೊದಲೇದು ಕ್ಲಚ್ ಫ್ರೀ ಪ್ಲೇ. ಕ್ಲಚ್ ಫ್ರೀ ಪ್ಲೇ ತುಂಬ ಕಡಿಮೆ ಇದ್ರೂ ಅಥವಾ ತುಂಬ ಜಾಸ್ತಿ ಇದ್ರೂ ಕ್ಲಚ್ ಸಂಪೂರ್ಣ ಎಂಗೇಜ್ ಅಥವಾ ಡಿಸೆಂಗೇಜ್ ಆಗೋದಿಲ್ಲ. ಇದರಿಂದ ಗಿಯರ್ ಶಿಫ್ಟ್ ಹಾರ್ಡ್ ಆಗ್ಬೋದು. ಆದ್ರಿಂದ ಮೊದಲು ಕ್ಲಚ್ ಫ್ರೀ ಪ್ಲೇ ಅನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ಎರಡನೇದು ಕ್ಲಚ್ ಕೇಬಲ್. ಕ್ಲಚ್ ಕೇಬಲ್ ಹಾರ್ಡ್ ಆಗಿದೆಯಾ, ರಸ್ಟ್ ಆಗಿದೆಯಾ ಅಥವಾ ಡ್ಯಾಮೇಜ್ ಆಗಿದೆಯಾ? ಒಮ್ಮೆ ಚೆಕ್ ಮಾಡಿ. ಬೇಕಾದರೆ ಕೇಬಲ್ ಲೂಬ್ರಿಕೇಟ್ ಮಾಡಿ ಅಥವಾ ರೀಪ್ಲೇಸ್ ಮಾಡಿ. ಮೂರನೇದು ಎಂಜಿನ್ ಆಯಿಲ್. ತಪ್ಪಾದ ಗ್ರೇಡ್ ಎಂಜಿನ್ ಆಯಿಲ್ ಅಥವಾ ತುಂಬ ಹಳೆಯ ಎಂಜಿನ್ ಆಯಿಲ್ ಬಳಸ್ತಿದ್ರೆ ಗಿಯರ್ ಶಿಫ್ಟ್ ಹಾರ್ಡ್ ಆಗ್ಬೋದು. ಸರ್ವಿಸ್ ಡ್ಯೂ ಆಗಿದ್ರೆ ಮೊದಲು ಎಂಜಿನ್ ಆಯಿಲ್ ಚೇಂಜ್ ಮಾಡಿ. ನಾಲ್ಕನೇದು ಗಿಯರ್ ಲಿವರ್. ಗಿಯರ್ ಲಿವರ್ ಬೆಂಟ್ ಆಗಿದೆಯಾ, ಪಿವಟ್ ಡ್ರೈ ಆಗಿದೆಯಾ ಅಥವಾ ಲಿವರ್ ಬೋಲ್ಟ್ ತುಂಬ ಟೈಟ್ ಆಗಿದೆಯಾ? ಒಮ್ಮೆ ಚೆಕ್ ಮಾಡಿ. ಪಿವಟ್ ಅನ್ನು ಕ್ಲೀನ್ ಮಾಡಿ, ಸ್ವಲ್ಪ ಗ್ರೀಸ್ ಅಪ್ಲೈ ಮಾಡಿ. ಐದನೇದು ಕ್ಲಚ್ ಪ್ಲೇಟ್ಸ್. ಈ ಎಲ್ಲ ಚೆಕ್ಸ್ ಸರಿಯಾಗಿದ್ರೂ ಗಿಯರ್ ಇನ್ನೂ ಹಾರ್ಡ್ ಆಗ್ತಿದ್ರೆ ಕ್ಲಚ್ ಪ್ಲೇಟ್ಸ್, ಪ್ರೆಷರ್ ಪ್ಲೇಟ್ ಅಥವಾ ಕ್ಲಚ್ ಬಾಸ್ಕೆಟ್ ವೇರ್ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಮೆಕ್ಯಾನಿಕ್ ಮೂಲಕ ಚೆಕ್ ಮಾಡಿಸಿ. ನೇರವಾಗಿ ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿಸಬೇಡಿ. ಮೊದಲು ಈ 5 ಚೆಕ್ಸ್ ಮಾಡಿ. ಇನ್ನಷ್ಟು ಪ್ರಾಕ್ಟಿಕಲ್ ಬೈಕ್ ಟಿಪ್ಸ್ಗಾಗಿ ಬೈಕ್ ಟೆಕ್ 21 ಅನ್ನು ಫಾಲೋ ಮಾಡಿ.